ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಟ್ಯೂಸ್ಡೇ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಬೆಳಿಗ್ಗೆ ಬೇಗ ಎಲ್ಲರೂ ಹೇಳೋ ಥರ ಟಿಫನ್ ರೆಡಿ ಮಾಡೋದಕ್ಕೆ ಸ್ವಲ್ಪ ಬೇಗ ಎದ್ದು ದೋಸೆಗೆ ಅಂತ ಹಿಟ್ಟು ನೆನೆ ಹಾಕಿದ್ದೆ. ಸೊ ದೋಸೆ ಮಾಡಿ ಹಸ್ಬೆಂಡ್ 7:30 ಅಷ್ಟರಲ್ಲಿ 7:45 ಅಷ್ಟರಲ್ಲಿ ಡ್ಯೂಟಿಗೆ ಹೋಗ್ತಾರೆ. ಸೊ ಅವರಿಗೋಸ್ಕರ ಬೇಗ ಎದ್ದು ಟಿಫನ್ ಮಾಡಬೇಕು. ಹಾಗಾಗಿ ನಾನು ದೋಸೆ ಮಾಡಿದೆ. ದೋಸೆಗೆ ಚಟ್ನಿ ಮಾಡೋದಾ ಪಲ್ಯ ಮಾಡೋದಾ ಅಂತ ಯೋಚನೆ ಮಾಡಿಕೊಂಡೆ. ಸದ್ಯಕ್ಕೆ ಸ್ವಲ್ಪ ಲೇಟಾಗಿ ಎದ್ದಿರೋದ್ರಿಂದ ಚಟ್ನಿನೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ದೋಸೆ ಮಾಡಿ ಬಾಕ್ಸಿಗೆ ಹಾಕ್ಕೊಂಡೆ. ನೆಕ್ಸ್ಟ್ ಇವಾಗ ಚಟ್ನಿ ಮಾಡ್ಕೋತಾ ಇದ್ದೀನಿ. ಚಟ್ನಿನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಅದರಲ್ಲೂ ಇವಾಗಂತೂ ಇನ್ಸ್ಟಾ ಸ್ಕ್ರಾಲ್ ಮಾಡ್ತಾಯಿದ್ರೆ ಸಾಕು, ವೆರೈಟಿ ಚಟ್ನಿಗಳು ತೋರಿಸ್ತಿರ್ತಾರೆ. ಸೊ ನಾನು ನಮ್ಮ ಮನೇಲಿ ರೆಗ್ಯುಲರಾಗಿ ಮಾಡೋ ಥರನೇ ಮಾಡ್ತಾಯಿದ್ದೀನಿ. ಕಾಯಿ ಹಾಕಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 2 ಇದ್ರ ಕಾಳಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಉಪ್ಪು ಮತ್ತು ಹುಣಸೆಹಣ್ಣು ಇದನ್ನು ಸೇರಿಸ್ಕೊಂಡು ನಾನು ಗ್ರೈಂಡ್ ಮಾಡಿಕೊಂಡು ನಾನು ಚಟ್ನಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದೇನು ಅಂತಂದರೆ ಮಾಡಬೇಕಾದ್ರೆ ನಾನು ಸ್ವಲ್ಪ ಫಾಸ್ಟಾಗೆ ಮಾಡ್ಕೋತೀನಿ. ಯಾಕೆ ಅಂತಂದರೆ ನನ್ನ ಮಗ ಎದ್ಬಿಟ್ರೆ ಮತ್ತೆ ನನಗೆ ಅದು ಕಂಪ್ಲೀಟ್ ಆಗೋದಕ್ಕೆ ಬಿಡಲ್ಲ. ಸುಮ್ಮನೆ ಅವನನ್ನು ಎತ್ಕೊಂಡು ಅಡುಗೆನ ಮಾಡೋ ಅಷ್ಟರಲ್ಲಿ ಲೇಟಾಗಿ ಬಿಡುತ್ತೆ ಅಂತ ಹೇಳಿ ಚಟ್ನಿನ ರುಬ್ಕೊಂಡು ಪ್ಲೇನ್ ಚಟ್ನಿ ಏನು ಚೆನ್ನಾಗಿರುತ್ತೆ ಅಂತ ಅದಕ್ಕೊಂಚೂರು ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಪ್ಯಾನ್ಗೆ ಸಾಸಿವೆ ಮತ್ತು ಉದ್ದಿನ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ. 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಅಷ್ಟೇ. ಅದು ನೀಟಾಗಿ ಒಂದು ಫೈನ್ ಫ್ರೈ ಆದಮೇಲೆ ಅದಕ್ಕೆ ಒಂದು 5 ನಿಮಿಷ ಹಾಗೆ ಬಿಡಬೇಕು. ಬಿಸಿ ಒಗ್ಗರಣೆನಲ್ಲೇ ಚಟ್ನಿ ಸೇರಿಸ್ಕೋಬಾರ್ದು. ನಾವು ಕಾಯಿ ಚಟ್ನಿನ ಒಗ್ಗರಣೆ ಮಾಡ್ತಿರೋದ್ರಿಂದ. ಸೊ ಇವಾಗ ಒಂದು 5 ನಿಮಿಷ ಆಗಿದೆ. 5 ನಿಮಿಷ ಬಿಟ್ಟು ಇವಾಗ ಅದನ್ನು ಸೇರಿಸ್ಕೊಂಡೆ. ಪ್ಲೇನ್ ಚಟ್ನಿ ತಿನ್ನೋದಕ್ಕಿಂತ ಈ ಥರ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಾನು ಪಲ್ಯ ಮಾಡಲಿಲ್ವಲ್ಲ, ಸೊ ಚಟ್ನಿನೂ ಪ್ಲೇನಾಗಿದ್ದರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾನು ಅದನ್ನು ಒಗ್ಗರಣೆ ಮಾಡಿಕೊಂಡೆ. ನೀವು ಯಾವಾಗಲಾದರೂ ಹೀಗೆ ಮಾಡಿಲ್ಲ ಅಂದರೆ ಒಂದು ಸತಿ ಮಾಡ್ಕೊಳ್ಳಿ. ಫೈನಲಿ ನನ್ನ ಹಸ್ಬೆಂಡ್ಗೆ ಅಂತ ನಾನು ಪ್ರಿಪೇರ್ ಮಾಡಿಬಿಟ್ಟೆ. ಟಿಫನ್ ಬಾಕ್ಸ್ನ ಪ್ರಿಪೇರ್ ಮಾಡಿಬಿಟ್ಟೆ. ಸೊ ನಮ್ಮದು ಮಧ್ಯಾಹ್ನ ಮಗ ಎದ್ದ, ಮನೆಯಲ್ಲಿ ಎಲ್ಲ ಕೆಲಸಗಳು ಮುಗೀತು. ಅಷ್ಟರಲ್ಲಿ ಮತ್ತೆ ಮಧ್ಯಾಹ್ನ ಆಯಿತು. ಅವನಿಗೆ ಯಾವಾಗ ಮಧ್ಯಾಹ್ನಕ್ಕೆ ಏನಾದರೂ ಮಾಡಬೇಕು. ಬೆಳಿಗ್ಗೆ ಏನೋ ದೋಸೆ ತಿಂದ, ಮಧ್ಯಾಹ್ನನೂ ಅವ್ನು ದೋಸೆ ತಿನ್ನಲ್ಲ. ಸೊ ಹಾಗಾಗಿ ಅವನಿಗೆ ಕೇಳಿದೆ ನಾನು, ಏನು ತಿಂತೀಯ ಬಂಗಾರ ಮಧ್ಯಾಹ್ನಕ್ಕೆ ಅಂತ. ಅವನು ಕ್ಯಾರೆಟ್ ಆಲ್ರೆಡಿ ಕೈಲಿ ಇಟ್ಕೊಂಡಿದ್ದ. ಸೊ ಕ್ಯಾರೆಟ್ನ ಕೊಟ್ಟೆ. ಆಮೇಲೆ ಕ್ಯಾರೆಟ್ ರೈಸ್ ಮಾಡೋಣ ಅವನಿಗೋಸ್ಕರ ಅಂತ ಹೇಳಿ ಕ್ಯಾರೆಟು, ಸೊಪ್ಪು, ಬೇಳೆ, ರೈಸು ಇಟ್ಟೆ. ಒಂದೊಂದು ದಿನ ಒಂದೊಂದು ಥರ ಮಾಡ್ತಿರ್ತೀನಿ. ಬೀಟ್ರೋಟ್ ರೈಸ್ ಥರ ಮಾಡ್ತೀನಿ, ಬ್ರಾಕ್ಲಿನ ಆ್ಯಡ್ ಮಾಡ್ತೀನಿ. ಈ ಥರ ಬೇರೆ ಆಲೂಗೆಡ್ಡೆ ಹಾಕ್ತೀನಿ, ಬೀನ್ಸು ಎಲ್ಲ ಥರದ ತರಕಾರಿನೂ ಅವನಿಗೆ ತಿನ್ಸೋದು ರೂಢಿ ಮಾಡಿಬಿಟ್ಟಿದ್ದೀನಿ. ಅಂದರೆ ಅವನು ಹಾಗೆ ಕಟ್ ಮಾಡಲ್ಲ, ಸ್ಮ್ಯಾಶ್ ಮಾಡಿ ತಿನ್ನಿಸ್ತೀನಲ್ವ, ಹಾಗಾಗಿ ಅವನಿಗೆ ಗೊತ್ತಾಗಲ್ಲ, ತಿನ್ಕೊಂಬಿಡ್ತಾನೆ. ಟೇಸ್ಟ್ ಎಲ್ಲದು ಸ್ಮ್ಯಾಶ್ ಆಗಿದ್ರೆ ಟೇಸ್ಟ್ ಕೂಡ ಆಗಿರುತ್ತೆ. ಇವಾಗ ನಾನು ತೊಗರಿಬೇಳೆನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಮನೇಲೂ ಚಿಕ್ಕ ಮಕ್ಕಳಿದ್ರೆ ವೆರೈಟಿ ಈ ಥರ ಬೇರೆ ತರಕಾರಿ ಒಂದೊಂದು ದಿನ ಹಾಕಿದ್ರೆ ಅವರಿಗೂ ಎಲ್ಲ ಥರದ ತಿನ್ನೋ ಅನುಭವನೂ ಆಗುತ್ತೆ. ಈಸಿಯಾಗಿ ಅವ್ರು ತಿಂದರೆ ನಮಗೂ ಒಂಥರ ಸ್ಯಾಟಿಸ್ಫೈ. ಮಕ್ಕಳಿಗೆ ಊಟ ಮಾಡಿಸೋದೇ ಈಗಿನ ಕಾಲದಲ್ಲಿ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ. ಸೊ ನಾನು ಒಂದು ಕುಕ್ಕರ್ಗೆ ಪಾಲಕ್ ಸೊಪ್ಪು, ಬೇಳೆ, ಕ್ಯಾರೆಟು ಮತ್ತು ರೈಸು, ಅದಕ್ಕೆ ಸ್ವಲ್ಪ ಉಪ್ಪು, ಜೀರಿಗೆ ಮತ್ತು 2 ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಹೇಳಬೇಕಾದ್ರೆ ಸ್ವಲ್ಪ ಮರ್ತೋಗ್ಬಿಡುತ್ತೆ. ಎಲ್ಲ ಸೇರಿಸಿ ಕುಕ್ಕರಿಗೆ ಹಾಕಿ ಲಿಡ್ಡನ್ನು ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಅವನಿಗೆ ಆಟಾಡೋ ಅಷ್ಟರಲ್ಲಿ ವಿಷಲ್ ಹೊಡಿಯುತ್ತೆ. ಒಂದು 3 ವಿಷಲ್ ಸಾಕು. ಅವರಿಗೆ ಸ್ಮ್ಯಾಶ್ ಮಾಡಿ ತಿನ್ನಿಸ್ತೀವಲ್ವ, ಬರೀ ಅನ್ನಕ್ಕಾದರೆ 2 ವಿಷಲ್ ಸಾಕಾಗುತ್ತೆ. ಬಟ್ ಮಕ್ಕಳಿಗೆ ಅಲ್ವಾ ಸ್ವಲ್ಪ ಜಾಸ್ತಿ ಬೆಂದರೆ ಸ್ಮ್ಯಾಶ್ ಮಾಡಿ ತಿನ್ನಿಸೋದಕ್ಕೆ ಸರಿಯಾಗುತ್ತೆ. ಸೊ ಎಲ್ಲದನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಅದಕ್ಕೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನೀರನ್ನು ಹಾಕಿ ಅವ್ನು ನೋಡಿ ಅದರಲ್ಲೇ ಆಟ ಆಡ್ತಾ ಇದ್ದಾನೆ. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ನಾವು ಬೇಯಿಸ್ಕೋಬೇಕು. ಒಂದು 3ರಿಂದ 4 ವಿಷಲ್ ಬಂದರೆ ಬೇಳೆ, ತರಕಾರಿ ಎಲ್ಲ ನೀಟಾಗಿ ಬೆಂದಿರುತ್ತೆ. ಸೊ ಅವರಿಗೂ ತಿನ್ನೋದಕ್ಕೆ ಈಸಿ ಆಗುತ್ತೆ. ಸೊ ಫೈನಲಿ ಅದು ರೆಡಿ ಆಯಿತು. ಎಷ್ಟು ಚೆನ್ನಾಗಾಗಿದೆ ನೋಡಿ. ಅವನು ಅಳ್ತಿದ್ದ ಕೂಡ ನಾನು ಮಾಡ್ತೀನಿ ಅಂತ. ಅದು ಬಿಸಿ ಬೇರೆ ಇತ್ತು. ಬೇಡ ಬಂಗಾರ ನಾನೇ ಮಾಡ್ತೀನಿ, ನೀರು ಬಿಸಿ ಇದೆ ಅಂತ ಹೇಳಿ ಕೊನೆಗೆ ಒಂದು ತಟ್ಟೆಗೆ ಹಾಕಿ ಅದನ್ನು ಸ್ಮ್ಯಾಶ್ ಮಾಡಿ ಅವನಿಗೆ ತಿನ್ನಿಸ್ದೆ. ಅವನಂತೂ ಖುಷಿಯಾಗಿದ್ದ.
ಊಟ ಮಾಡೋದ್ರಲ್ಲಿ ನನ್ನ ಮಗ ಜಾಸ್ತಿ ಏನು ತರಲೆ ಮಾಡಲ್ಲ, ಊಟ ಮಾಡಿಬಿಡ್ತಾನೆ. ಆ ವಿಷಯದಲ್ಲಿ ನಾನಂತೂ ಸಿಕ್ಕಾಪಟ್ಟೆ ಲಕ್ಕಿ. ಸೊ ಅವನದು ಊಟ ಆಯಿತು. ಇವಾಗ ನಾನು ನನಗೋಸ್ಕರ ಚೆನ್ನಾಗಿತ್ತ ರೈಸು, ಲೇ ಚೆನ್ನಾಗಿತ್ತೇನು ರೈಸು, ಸೂಪರ್ ಆಗಿತ್ತಾ? ಅವನಿಗೆ ರೈಸ್ ಮಾಡಿ ತಿನ್ಸಿದಾಯ್ತು, ಸೊ ನಾನು ಮುದ್ದೆ ಮಾಡ್ಕೊತಾ ಇದ್ದೀನಿ. ಫೈನಲಿ ನಮ್ಮ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಆಟ ಆಡಿಸ್ಕೊಂಬರೋಣ ಪಾಪುಗೆ ಅಂತ. ಇಡೀ ದಿನ ಅವನು ಮನೇಲೇ ಇರ್ತಾನಲ್ವ, ಅವನಿಗೂ ಬೋರ್ ಆಗುತ್ತೆ, ಹೊರಗಡೆ ಕರ್ಕೊಂಡು ಹೋಗಲ್ಲ ನಾನು ಮಧ್ಯಾಹ್ನದ ಹೊತ್ತೆಲ್ಲ. ಸೊ ಸಂಜೆ ಹಾಗಾದರೆ ಪಾರ್ಕಲ್ಲಿ ಅವನು ಆಟ ಆಡಿದ್ರೆ ಅವನಿಗೂ ಫ್ರೆಶ್ ಅಪ್ ಅನಿಸುತ್ತೆ. ಇಲ್ಲಿ ಮಕ್ಕಳು ಎಲ್ಲ ಏಜ್ ಗ್ರೂಪ್ನವರು ಇಲ್ಲಿ ಇರ್ತಾರೆ, ಅಂದರೆ ವರ್ಕೌಟ್ ಮಾಡೋದಕ್ಕೆ. ಈ ಪಾರ್ಕ್ನಲ್ಲಂತೂ ಫುಲ್ ಎಲ್ಲ ಥರದ ಫೆಸಿಲಿಟೀಸು ಇದೆ. ದೇವಸ್ಥಾನ ಇದೆ, ಧ್ಯಾನ ಮಂದಿರ ಇದೆ, ಮಕ್ಕಳಿಗೆ ಆಟ ಆಡೋದಕ್ಕೆ ಪ್ಲೇ ಗ್ರೌಂಡ್ ಥರ ಈ ಥರ ಮಾಡಿದ್ದಾರೆ. ಮತ್ತು ಕೆಲವರು ಜಿಮ್ಮಿಗೆ ಹೋಗೋ ಅವಶ್ಯಕತೆಯೇ ಇಲ್ಲ, ಜಿಮ್ಮಲ್ಲಿರುವಂಥ ಎಲ್ಲ ಥರದ ಇಕ್ವಿಪ್ಮೆಂಟ್ಸು ಇಲ್ಲೇ ಇದೆ. ಸೊ ನಾವು ಸ್ವಲ್ಪ ಹೊತ್ತು, ನಾವು ಡೈಲಿ ಹೋಗ್ತೀವಿ, ಸ್ವಲ್ಪ ಹೊತ್ತು ಹಾಗೆ ಪಾರ್ಕಲ್ಲಿ ಆಟ ಆಡಿಕೊಂಡು ಅವನಿಗೂ ಆಟ ಆಡಿಸ್ಕೊಂಡು ನಮ್ಮ ದಿನ ಹೀಗಿತ್ತು. ನೀವೆಲ್ಲ ಇಡೀ ದಿನ ಏನು ಮಾಡಿದ್ರಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.